ಸಿಎಂ ಸಿದ್ದರಾಮಯ್ಯ ಅವರಿಗೆ ಪ್ರಸ್ತುತ ನೀವು ಮೆಡಿಕಲ್ ಅಡ್ವೈಸರ್ ಆಗಿ ಕೆಲಸ ಮಾಡ್ತಿದ್ದೀರಿ. ಇಂದ ಮುಂದಕ್ಕೆ ನನ್ನ ಜರ್ನಿ ಏನಿದೆಯಲ್ಲ, ಆ ಜರ್ನಿನಲ್ಲಿ ಸಂಪೂರ್ಣವಾಗಿ ನನ್ನ ಬೆನ್ನೆಲುಬಾಗಿ ನಿಂತಿದ್ದು ಮುಖ್ಯಮಂತ್ರಿಗಳು. ಒಬ್ಬನ ಯೋಗ್ಯತೆಯನ್ನ ಒಂದ್ಸರಿ ನೋಡಿ ಎರಡನೇ ಸರಿ ಮಾತಾಡಿದ್ರೆ ಅವ್ರು ಗೇಜ್ ಮಾಡ್ಬಿಡ್ತಾರೆ. ಅವರೇ ನನ್ಗೆ ಇಷ್ಟ. ಆಸ್ ಎ ಮೆಡಿಕಲ್ ಅಡ್ವೈಸರ್ ಆಗಿ ತಮ್ಗೆ ಯಾವೆಲ್ಲ ಜವಾಬ್ದಾರಿಗಳು ದಿನನಿತ್ಯ ಸೇಮ್ ಅವ್ರ ಜೊತೆ ಇರ್ತದೆ? ಏನ್ರಿ ಡಾಕ್ಟ್ರೆ, ಸಾಹೇಬರು ಈಗ ಬೆಳಿಗ್ಗೆ ಮೀಟಿಂಗ್ ಅಲ್ಲಿ ನಿದ್ದೆ ಮಾಡ್ತಿದ್ದಾರೆ, ಏನಾಗಿದೆ, ನೀವು ಏನ್ ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು ನಾನು ಯಾವಾಗೂ ಹೇಳ್ತಾ ಇರ್ತೇನೆ, ಅವ್ರ ಗುಟ್ಟು ಅವ್ರಿಗಿರ್ತಕ್ಕಂತ 32 ಹಲ್ಲುಗಳು, 32 ಹಲ್ಲು ಅಷ್ಟೇ ಗಟ್ಟಿ ಇದಾವೆ. ಇವತ್ತಿಗೂ ಅವ್ರ ಮೂಳೆ ಕಡಿಯಕ್ಕೇನು ಇಲ್ಲ. ಈಗ ಸದ್ಯಕ್ಕೆ ಅವರು ವ್ಯಾಯಾಮ ಮಾಡ್ತಾ ಇಲ್ಲ, ಯೋಗ ಮಾಡ್ತಾ ಇಲ್ಲ, ಬಟ್ ವಾಕಿಂಗ್ ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ. ಪಾಪ ಅವ್ರ ಕಾಲಿಗೆ ಪೆಟ್ಟು ಬಿದ್ದಾಗ ಹೆಚ್ಚು ಕಡಿಮೆ 6 ತಿಂಗಳು ಅವ್ರು ಸರಿಯಾಗಿ ವಾಕಿಂಗ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ನಾವೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಡಿಸ್ಕಸ್ ಮಾಡಿ, ಸರ್ ಹೀಗಿದೆ, ಇಂಥದ್ ಮಾಡ್ಬೇಕು ಅಂತ ಅಂದ್ರೆ ಅವ್ರ ಮನಸ್ಸು ಡಿಸೈಡ್ ಮಾಡಿದ್ರೆ ಮುಗಿತು, ಖಂಡಿತ ಅದು ಅವ್ರ ಆರೋಗ್ಯ. ಪೂರ್ವಜನ್ಮದ ಪುಣ್ಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ, ಅಂಥ ಹೃದಯವಂತ ಇವರಲ್ಲಿ ಇರ್ತಕ್ಕಂಥ ವಿಲ್ ಪವರ್, ಅದು ಕನೆಕ್ಟ್ ಆಗೋದು ಇಲ್ಲಿಂದ ಕನೆಕ್ಟ್ ಆಗಿರೋದು. ಅವ್ರು ಕನೆಕ್ಟ್ ಆಗಿರೋದು ಇಲ್ಲಿಂದ ಕನೆಕ್ಟ್. ಸಿಎಂ ಸಿದ್ದರಾಮಯ್ಯ ಅವರಿಗೆ ಪ್ರಸ್ತುತ ನೀವು ಮೆಡಿಕಲ್ ಅಡ್ವೈಸರ್ ಆಗಿ ಕೆಲಸ ಮಾಡ್ತಿದ್ದೀರಿ. ಸೊ ಈ ವಿಚಾರ ನಾವು ಮಾತಾಡೋದಕ್ಕೂ ಮುಂಚೆ ಸಿಎಂ ಸಿದ್ದರಾಮಯ್ಯ ಅವರ ನೆಂಟು ನಿಮ್ಗೆ ಬೆಳೆದಿದ್ದು ಯಾವಾಗಿಂದ ಸರ್? ಅದು ನನಗೆ ಪಾಪ ಅವ್ರು ಯಾರು ಪರಿಚಯ ಏನು ಇರ್ಲಿಲ್ಲ. ನಾನು 86, 87, 88 ಅಲ್ಲಿ ವಿಧಾನಸೌಧದಲ್ಲಿ ಕೆಲಸ ಮಾಡಿದ್ದು. ಆವಾಗ ಇವರು ಮಂತ್ರಿ ಆಗಿದ್ರು ಅಂತ ಕಾಣಿಸ್ತು. ರಾಮಕೃಷ್ಣ ಹೆಗ್ಡೆ ಅವರ ಸಿಎಂ ಇದ್ರು. ಆದ್ರೆ ನಮ್ಗೆ ಸಂಪರ್ಕ ಇರ್ಲಿಲ್ಲ. ನಾನು ಆ ವಿಧಾನಸೌಧದಲ್ಲಿ ಕೆಲಸ ಮಾಡಿದ್ದ ಟೈಮ್ನಲ್ಲಿ ಅವರ ಪ್ರೈವೇಟ್ ಸೆಕ್ರೆಟರಿ ಪ್ರಭಾಕರ್ ಅಂತ ಇದ್ರು. ಅವರು ಈ ಸಾಹೇಬರು ಭಾಮೈದ ಒಬ್ರು ಜಗದೀಶ್ ಅಂತ ಇದ್ದಾರೆ, ಅವ್ರಿಗೆ ಹುಷಾರಿರ್ಲಿಲ್ಲ. ಒಂದು 4-5 ದಿವಸ ಜ್ವರ ಬಿಡ್ಲೇ ಇಲ್ಲ. ಬೇರೆ ಯಾವ್ದೋ ಒಂದು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು. ಅವಾಗ ಸಾಹೇಬ್ರು ಮನೆಯವರು ತಮ್ಮ ಅವ್ರಿಗೇನೋ ಜ್ವರ ಬಿಡ್ತಾನೆ ಇಲ್ಲ, ನೋಡ್ರಿ ಯಾರು ಡಾಕ್ಟ್ರು. ಅವಾಗ ಅಲ್ಲಿ ನಮ್ಮ ಪ್ರಭಾಕರ್ ಅವ್ರ ಪ್ರೈವೇಟ್ ಸೆಕ್ರೆಟರಿ ಇದ್ರು, ಅವ್ರಿಗೆ ಹೇಳಿದ್ರು ಅಂತ ಸಾಹೇಬ್ರು. ಅವರು ಸರ್ ಹಿಂಗೆ ನಮ್ಗೆ ಗೊತ್ತಿದ್ರು, ನನ್ನ ಸ್ನೇಹಿತ ಒಬ್ರು ಇದ್ದಾರೆ, KC ಬೆಂಗಳೂರಲ್ಲಿದ್ದಾನೆ. ಅವರು ಆಯ್ತು, ಯಾರೋ ಒಟ್ಟು ಅವ್ನು ಚೆನ್ನಾಗಾಗ್ಬೇಕು ನೋಡ್ರಿ, ಯಾರು ಒಬ್ಬನ ಒಳ್ಳೆ ಕರೆದು ತೋರಿಸಿ. ಸರಿ, ಇವ್ರು ಕರೆದ್ರು. ನಾನು ಹೋಗಿ ನೋಡಿದೆ. ನೋಡಕ್ ಮುಂಚಿತವಾಗಿ ಸಾಹೇಬರು ಕರ್ಸಿದ್ರು. ನಾನು ಅವ್ರನ್ನ ಹೋಗಿ ಭೇಟಿ ಮಾಡಿದಾಗ, ನೋಡ್ರಿ ಡಾಕ್ಟ್ರೆ, ಅವ್ನಿಗೇನೋ ಜ್ವರ ಬಿಡ್ತಾ ಇಲ್ಲ ಅಂತೆ, ಒಟ್ಟು ಅವ್ನ್ ಚೆನ್ನಾಗಾಗ್ಬೇಕು, ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಅಂದ್ರು. ಕಳಿಸ್ಬಿಟ್ರು. ಆಮೇಲೆ ನನ್ಗೆ ಅವರು ಅಲ್ಲಿಂದ ಡಿಸ್ಚಾರ್ಜ್ ಮಾಡಿಸಿ ಕರ್ಕೊಂಡು ಬಂದು ಅವ್ರನ್ನ ಅಡ್ಮಿಟ್ ಮಾಡಿ, ಅವ್ರು ಚೆನ್ನಾಗಿ ಆದ್ಮೇಲೆ ಆವತ್ತಿನಿಂದ ನನಗೆ ಅವ್ರ ಜೊತೆ ಒಡನಾಟ ಕಂಟಿನ್ಯೂ ಆಯ್ತು. ಅವರ ಮನೆಯವರು, ಅವರ ಅಣ್ಣ ತಮ್ಮಂದ್ರು ಕಡೆಯವರು, ಮೇಡಮ್ ಕಡೆಯವರು ಎಲ್ಲಾನು. ಮೇಡಮ್ ಏನಾದ್ರು ಇದ್ರೆ ಅವಾಗ ನನ್ಗೆ ಕರೆದು ಬಿಟ್ಟು ಹೇಳೋರು. ಮತ್ತೆ ಆಮೇಲೆ ಸಾಹೇಬ್ರಿಗೂ ಕೂಡ ನಾನು ಫಾಲೋ ಅಪ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಅವಾಗ ಅವ್ರಿಗೆ ಬೇಕಾದವ್ರು ಒಬ್ರು ಡಾಕ್ಟ್ರು ಇದ್ರು, ನೆಂಟ್ರೆ ಒಬ್ರು ಇದ್ರು. ಬಟ್ ಅವ್ರು ಇದ್ರು ಕೂಡ ನಾನು ಇವ್ರ ಸರ್ವೀಸು ಮಾಡ್ತಾ ಪ್ರತಿದಿನ ಹೋಗಿ ನೋಡ್ಕೊಂತ ಇದ್ದೆ. ಅವ್ರಿಗೆ ಏನೋ ಸಣ್ಣ ಪುಟ್ಟ ಕಾಯಿಲೆಗಳು ಏನಾದ್ರು ಬಂದ್ರೆ ಮಾಡಿದ್ರೆ ಅದೆಲ್ಲ ಕೂಡಲೇ ಕ್ಲಿಯರ್ ಆಗ್ತಾ ಇತ್ತು. ಅವರಿಗೆ ಹಿ ಸ್ಟಾರ್ಟೆಡ್ ಡೆವಲಪಿಂಗ್
ಅಂದ್ರೆ ವಿಶ್ವಾಸ ವಿಶ್ವಾಸ. ಡಾಕ್ಟರ್ ಅನ್ನೋ ಒಂದ್ ಲೆಕ್ಕಕ್ಕೆ ಅವ್ರಿಗೆ ಕೆಲ್ಸ ಆಮೇಲೆ ಮಾಡ್ತಾರೆ. ವಿಶ್ವಾಸ ಬರಕ್ ಸ್ಟಾರ್ಟ್ ಆಯ್ತು. ಹ್ಮ್ ಹ್ಮ್ ಸೊ 94ನೇ ಇಸ್ವಿಯಿಂದ ಹ್ಮ್ ಹ್ಮ್ ಇಲ್ಲಿ ತನಕ ಆ ವಿಶ್ವಾಸನ ಇಲ್ಲಿ ಹಂಗೆ ತನಕ ಕಾಪಾಡ್ಕೊಂಡು ಬಂದಿದ್ದೀವಿ. ಕಾಪಾಡ್ಕೊಂಡು ಬಂದಿದೆ. ಸೊ ಇನ್ನು ಮುಖ್ಯವಾದ ವಿಚಾರ ಅಂದ್ರೆ ಈಗ ಮೆಡಿಕಲ್ ಅಡ್ವೈಸರ್ ಕೂಡ ನಿಮ್ಗೆ ರಿಕ್ರೂಟ್ ಮಾಡ್ಕೊಂಡಿದ್ದಾರೆ ಸಾಹೇಬರು. ಸೊ ಈ ಒಂದು ಸರ್ವೆ ನಿಮ್ಗೆ ಆಫರ್ ಕೊಟ್ಟಿದ್ದ ಅಥವಾ ಬೇರೆ ಕಡೆಯಿಂದ ಬಂದಿದೆ ಸರ್ ಆಕ್ಚುಲಿ? ಈ ಏನು ನಂದು ಇಲ್ಲಿ ತನಕ ನಿಮ್ಗೆ KC ಜನರಲ್ ಆಸ್ಪತ್ರೆಯಿಂದ ಮುಂದಕ್ಕೆ ನನ್ನ ಜರ್ನಿ ಏನಿದೆಯಲ್ಲ, ಎಸ್. ಆ ಜರ್ನಿನಲ್ಲಿ ಹ್ಮ್. ಸಂಪೂರ್ಣವಾಗಿ ಹ್ಮ್. ನನ್ನ ಬೆನ್ನೆಲುಬಾಗಿ ನಿಂತಿದ್ದು ಮುಖ್ಯಮಂತ್ರಿಗಳು. Okay. ಪ್ರತಿಯೊಂದು ಹಂತದಲ್ಲೂ ಕೂಡ ಹ್ಮ್. ನನಗೆ ಸಹಾಯ ಮಾಡ್ಕೊಂಡು ಬಂದ್ರು. ಯಾಕಂದ್ರೆ ಅವ್ರಿಗೆ ಹ್ಮ್. ಒಬ್ಬ ಹಿಂದುಳಿದ ವರ್ಗದವನು, ಹ್ಮ್ 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 ಬುದ್ಧಿವಂತ ಇದ್ದಾನೆ, ಯಾರ್ಯಾರಿಗೋ ಮಾಡೋದು ಅವ್ನು ಮಾಡಿದ್ರೆ ಹ್ಮ್. ಈಸ್ ವರ್ತ್. ಎಸ್. ಅವ್ರು ಯಾವತ್ತು ಹ್ಮ್. ವರ್ತ್ ಇಲ್ದೆ ಇದ್ರೆ ಮಾಡಲ್ಲ. ಹ್ಮ್ 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 ವರ್ತ್ ಇದ್ರೆ ಅವ್ರು ಬಹಳ ಬೇಗ ಗೇಜ್ ಮಾಡ್ತಾರೆ ಹ್ಮ್. ಒಬ್ಬನ ಯೋಗ್ಯತೆಯನ್ನ. Okay. ಒಂದ್ಸರಿ ನೋಡಿ ಎರಡನೇ ಸರಿ ಮಾತಾಡಿದ್ರೆ ಹ್ಮ್ ಅವ್ರು ಗೇಜ್ ಮಾಡ್ಬಿಡ್ತಾರೆ ಇವನ್ ಎಂಥವನು ಅಂತ ಹೇಳಿ. ಹ್ಮ್ ಹಾಗಾಗಿ ನನಗೆ ಇದು ಎಲ್ಲ ಮೆಟ್ಲುಗಳ ಹಿಂದೆ ಸಿಎಂ ಸಿದ್ದರಾಮಯ್ಯನವರ ಪಾತ್ರ Okay. ಇದೆ. ಯಾವತ್ತು ಸರ್ ಇದಕ್ಕೆ ಒಂಚೂರು ಸಹಾಯ ಆಗ್ಬೇಕು ಅಂತಂದಾಗ ಮಾಡಿದ್ದಾರೆ. ಅವರೇ ನನಗೆ ಶ್ರೀರಕ್ಷೆ. ಆಸ್ ಎ ಮೆಡಿಕಲ್ ಅಡ್ವೈಸರ್ ಆಗಿ ತಮ್ಗೆ ಯಾವೆಲ್ಲ ಜವಾಬ್ದಾರಿಗಳು ದಿನನಿತ್ಯ ಸೇಮ್ ಅವ್ರ ಜೊತೆ ಇರ್ತದೆ ಸರ್? ಇಲ್ಲ, ಇದೇನಂದ್ರೆ ಈಗಾಗ್ಲೇ ನಾನು ಏನು ಅವ್ರಿಗೆ ಸರ್ವಿಸಸ್ ಕೊಡ್ತಾ ಇದ್ದೀನಿ, ಹ್ಮ್. ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಹ್ಮ್. ಎಲ್ಲ ವಿಚಾರಗಳಲ್ಲೂ ನಾನು ಅವರ ಸಲಹೆ ಸೂಚನೆಗಳನ್ನು ತಗೋಬೇಕು. ಮತ್ತೆ ಅವ್ರಿಗೆ ಏನಾದ್ರೂ ಬೇರೆ ತೊಂದರೆಗಳಿದ್ದಾಗ ಹ್ಮ್. ನನ್ನ ಲೆವೆಲ್ ಅಲ್ಲಿ ಯಾವ್ದು ಆಸ್ಪತ್ರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದ್ರ ಸಾಹೇಬ್ರ ಹತ್ರ ಡಿಸ್ಕಸ್ ಮಾಡಿ, ಅಲ್ಲಿ ಡಾಕ್ಟರ್ಗಳ ಹತ್ರ ಮಾತನಾಡಿ ಅವ್ರದ್ದು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಕೊಂಡು ಅವರು ಸಲಹೆ ಸೂಚನೆಗಳು ತಗೊಳ್ಳೋದು. ಮತ್ತೆ ರೊಟೀನ್ ಆಗಿ ಅವ್ರಿಗೆ ಇರ್ತಕ್ಕಂಥದ್ದು ಏನು ಡಯಾಬಿಟಿಸ್ ಇದೆ, ಮತ್ತೆ 2000 ಇಸ್ವಿನಲ್ಲೇ ಅವರು ಆಂಜಿಯೋಪ್ಲಾಸ್ಟಿ ಮಾಡಿಸ್ಕೊಂಡಿದ್ರು. ಸೊ ಇದೆರಡು ಕೂಡ ಪರ್ಮನೆಂಟ್ ಡಿಸೀಸ್ಗಳು ಇರೋದ್ರಿಂದ ರೆಗ್ಯುಲರ್ ಫಾಲೋ ಅಪ್ ಬೇಕೇ ಬೇಕು. ಎವ್ರಿ 3 months ಒನ್ಸ್ ಅವ್ರದ್ದು ಬ್ಲಡ್ ಟೆಸ್ಟ್ ಮಾಡೋದು, ವರ್ಷಕ್ಕೊಂದ್ಸರಿ ಹಾರ್ಟ್ ಚೆಕ್ಅಪ್ ಮಾಡಿಸೋದು, ವರ್ಷಕ್ಕೊಂದ್ಸರಿ ಕಣ್ಣಿನ ಪರೀಕ್ಷೆ ಮಾಡಿಸೋದು. ಮತ್ತೆ ಅದರ ಮಧ್ಯದಲ್ಲಿ ಏನು ಅವ್ರಿಗೆ ಆಗಿಂದಾಗೆ ಬರ್ತಕ್ಕಂಥ ಸಣ್ಣ ಪುಟ್ಟ ನೆಗಡಿ ಕೆಮ್ಮಿಂದ ಹಿಡಿದು ಮತ್ತೆ ದೊಡ್ಡದು ಏನು ಕೆಲವು ಪ್ರಾಬ್ಲಮ್ಗಳಾದವು, ಅವೆಲ್ಲದಕ್ಕೂ ಕೂಡ ನಾನು ಅವರ ಮಧ್ಯದಲ್ಲಿ ಒಂದು ಕೊಂಡಿಯಾಗಿ ನಾನು ಕೆಲಸ ಮಾಡ್ತಿರ್ತೀನಿ. ಅವ್ರು ನನಗೆ ಹೇಳದ್ಮೇಲೆ ನಾನು ಅದಕ್ಕೆ ಸಂಬಂಧಪಟ್ಟಾಗ ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಯಾವ ಹಾಸ್ಪಿಟಲ್ಗೆ ಹೇಳಬೇಕು ಅಂತೇಳಿ ಅವ್ರ ಜೊತೆ ಸಲಹೆ ತಗೊಂಡು ನಾನು ಕೋಆರ್ಡಿನೇಟ್ ಮಾಡೋದು ಮತ್ತೆ ಆ ಟ್ರೀಟ್ಮೆಂಟ್ ಅನ್ನ ಇಂಪ್ಲಿಮೆಂಟ್ ಮಾಡೋದು ನನ್ನ ಕೆಲಸ. ಸೊ ಈಗ ಕಳೆದ ಟರ್ಮ್ ಅಲ್ಲಿ ಸಾಹೇಬ್ರಿಗೆ ನಿದ್ರೆ ಒಂದು ಕಾಯಿಲೆ ಇತ್ತು ಅಂತ ತುಂಬಾ ಕೇಳ್ಕೊಡ್ತಾ ಇದ್ವಿ. ಸಾಕಷ್ಟು ಸ್ಟೇಜ್ ಮೇಲೆ ಅದೆಲ್ಲ ಇದಾಗಿತ್ತು, ನೋಟ್ ಆಗಿತ್ತು. ಸೊ ಆ ಒಂದು ಕಾಯಿಲೆ ಒಂದು ಬಗೆಹರಿಸೋದಕ್ಕೆ ತಾವು ತೆಗೆದುಕೊಳ್ಳೋ ಕ್ರಮ ಯಾವುದು ಸರ್? ಇಲ್ಲ, ಆವಾಗ ತಗೊಂಡ್ ಟ್ರೀಟ್ಮೆಂಟ್ ಇದು ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ತಗೊಂಡು ಮೀಟಿಂಗ್ಗಳು ಮಾಡಬೇಕಾದ್ರೆ ಬೆಳಿಗ್ಗೆ ಅವರು ಬ್ರೀಫಿಂಗ್ ಅಂತ ಮಾಡ್ತಾರೆ ಅಧಿಕಾರಿಗಳು. ಚೀಫ್ ಸೆಕ್ರೆಟರಿ, DG, IG, ಇಂಟೆಲಿಜೆನ್ಸ್ ಇವರೆಲ್ಲರೂ ಬರ್ತಾ ಇದ್ರು. ಆವಾಗ ಕೌಶಿಕ್ ಮುಖರ್ಜಿ ಚೀಫ್ ಸೆಕ್ರೆಟರಿ ಇದ್ರು. ಅಷ್ಟೊಳಗಾಗ್ಲೇ ನಿದ್ದೆ ರಾಮಯ್ಯ ಅಂತ ಹೇಳಿ ಕೊಟ್ಟು ಬಿಟ್ಟಿದ್ರು ಆವಾಗಲೇ. ಆವಾಗ ನಾನು ಸಾಹೇಬರಿಗೆ ಸಜೆಸ್ಟ್ ಮಾಡಿದ್ದೆ, ಸರ್ ಇದು ಏನಾಗಿದೆ ಅನ್ನೋದನ್ನ ನೋಡ್ಬೇಕಾಗತ್ತೆ, ಅದಕ್ಕೆ ಒಂದು ಸ್ಲೀಪ್ ಸ್ಟಡಿ ಅಂತ ಮಾಡ್ತಾರೆ. ಇದು ಬೇರೆ ದೇಶಗಳಲ್ಲಿ ಬಹಳ ಕಾಮನ್ ಆಗಿದೆ, ಮತ್ತೆ ಎಲ್ಲರೂ ಇದನ್ನ ಚೆಕ್ ಮಾಡಿಸಿ ಅದಕ್ಕೆ ಬಹಳ ಸುಲಭವಾದ ಪರಿಹಾರ ಇದೆ, ನೀವು ಇದನ್ನ ಪರೀಕ್ಷೆ ಮಾಡಿಸ್ಬೇಕು ಅಂತ ಅಂದಾಗ ಅವರು ಎಲೆಕ್ಷನ್ಗೆ ಹೋಗಕ್ ಮುಂಚಿತವಾಗೇನೆ ಸ್ಟಾರ್ಟ್ ಮಾಡಿದ್ವಿ. ಗೆದ್ದು ಬಂದ ಮೇಲೆ ನೋಡೋಣ ಅಂತ ಹೇಳಿ ಅವರು ನಿರ್ಧಾರ ಮಾಡೋದಕ್ಕೆ 6 ತಿಂಗಳು ಸಮಯ ತಗೊಂಡ್ರು ಇದನ್ನ ಪರೀಕ್ಷೆ ಮಾಡಿಸ್ಬೇಕು. ಮತ್ತೆ ಒಂದಿನ ಚೀಫ್ ಸೆಕ್ರೆಟರಿ ಅವರು ಮೀಟಿಂಗ್ 9:30 ಮೀಟಿಂಗು 10 ಗಂಟೆಗೆ ಈಚೆ ಬಂದು
ಏನ್ರಿ ಡಾಕ್ಟ್ರೆ ಸಾಹೇಬ್ರು ಈಗ ಬೆಳಿಗ್ಗೆ ಮೀಟಿಂಗ್ ಅಲ್ಲಿ ನಿದ್ದೆ ಮಾಡ್ತಿದ್ದಾರೆ, ಅದ್ ಏನಾಗಿದೆ, ನೀವು ಏನ್ ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ರು. ಓಕೆ. ನಾನು ಹೊರಗಡೆ ನಿಂತಿದ್ದೆ. ಆವಾಗ ನಾನು ಸ್ವಲ್ಪ ಸಾಹೇಬ್ರಿಗೆ, ಇಲ್ಲ ಸರ್ ಚೀಫ್ ಸೆಕ್ರೆಟರಿ ಹಿಂಗ್ ಅಂದ್ಬಿಟ್ರು, ಮಾಡ್ಲೇಬೇಕು ಇದು ನೀವು. ಆಮೇಲೆ ಅವ್ರು ಒಪ್ಕೊಂಡ್ರು. ಅವ್ರನ್ನ ಸ್ಲೀಪ್ ಸ್ಟಡಿಗೆ ಒಂದು ಟೀಮ್ ಅನ್ನ ಕರ್ಕೊಂಡು ಬಂದು ಮನೆಯಲ್ಲೇ ಮಾಡಿಸಿ ಅವಾಗ ಅವ್ರಿಗೆ ಸಿವಿಯರ್ ಸ್ಲೀಪ್ ಅಪ್ನಿಯಾ ಇದೆ ಅನ್ನೋದು ಗೊತ್ತಾಯ್ತು. ಅದಕ್ಕೇನಿಲ್ಲ, ಸಿಂಪಲ್ ಒಂದು ಸಿಪ್ಯಾಪ್ ಅಂತ ಹೇಳಿ ಒಂದು ಮೆಷಿನ್ ಬರ್ತದೆ, ಅದನ್ನ ಹಾಕೊಳಕ್ ಪ್ರಾರಂಭ ಮಾಡಿದ್ರು. ಅವಾಗಿಂದ ಇಲ್ಲಿ ತನಕ ಆ ಪ್ರಾಬ್ಲಮ್ ತುಂಬಾ ಸಾಲ್ವ್ ಆಯ್ತು. ಮತ್ತೆ ಒಂದು ದೊಡ್ಡ ಇದು ಆಗಿದ್ದು ಏನಂದ್ರೆ ಅವ್ರಿಗೆ ಸಹಾಯ ಆಗಿದ್ದು, ಈ ಸ್ಲೀಪ್ ಸ್ಟಡೀಸ್ ಇದು ಕರೆಕ್ಷನ್ ಆದ್ಮೇಲೆ ಅವ್ರದ್ದು ಅದು ಹಾರ್ಟ್ಗೂ ಕೂಡ ಹೆಲ್ಪ್ ಆಯ್ತು, ಕಿಡ್ನಿಗೆ ಹೆಲ್ಪ್ ಆಯ್ತು, ಲಂಗ್ಸ್ ಗಳಿಗೆ ಹೆಲ್ಪ್ ಆಯ್ತು. ಸೊ ಹಾಗಾಗಿ ಅವ್ರ ಕಿಡ್ನಿ, ಹಾರ್ಟ್, ಲಂಗ್ಸ್ ಪ್ರತಿಯೊಂದು ಕೂಡ ಇವತ್ತಿಗೂ 100% ಕರೆಕ್ಟ್ ಆಗಿ ಕೆಲಸ ಮಾಡ್ತಾರೆ. ಅದು ಸಹಾಯ ಆಗಿದೆ. ಕಳೆದ ಬಾರಿ ಒಂದು ಆರೋಗ್ಯ ಪರಿಸ್ಥಿತಿಗೂ ಈಗಿನ ಆರೋಗ್ಯ ಪರಿಸ್ಥಿತಿಗೂ ಯಾವ ತರ ಒಂದು ಕಳೆದ ಬಾರಿಗೂ ಈ ಬಾರಿಗೂ ಯಾವ ವ್ಯತ್ಯಾಸನೂ ಇಲ್ಲ. ಈಗ್ಲೂ ಕೂಡ ಅವ್ರ ಆರೋಗ್ಯ 100% ಚೆನ್ನಾಗಿದೆ. ಆದ್ರೆ ಒಬ್ಬ ಮನುಷ್ಯ ಅಂದ ಮೇಲೆ ನಾವು ವಯಸ್ಸನ್ನಂತೂ ನೋಡ್ಲೇಬೇಕಲ್ಲ. ಪ್ರತಿ ವರ್ಷ ವಯಸ್ಸೇನು ಕಡಿಮೆ ಆಗಲ್ಲ, ಪ್ರತಿ ವರ್ಷ ವಯಸ್ಸಾಗ್ತಾ ಇರ್ತದೆ. ವಯಸ್ಸಿಗೆ ತಕ್ಕನಾಗಿ ಅವರ ಆರೋಗ್ಯ ಆ ವಯಸ್ಸಿಗೆ ಪರ್ಫೆಕ್ಟ್ ಆಗಿ ಇದೆ. ಇಲ್ಲಿ ತನಕ ಅವ್ರದ್ದು ಶುಗರ್ ಆಗ್ಲಿ, BP ಆಗ್ಲಿ ಎಲ್ಲ ಪರ್ಫೆಕ್ಟ್ ಆಗಿದೆ. ನಾನು ಯಾವಾಗೂ ಹೇಳ್ತಾ ಇರ್ತೀನಿ, ಅವ್ರ ಗುಟ್ಟು ಅವ್ರಿಗಿರ್ತಕ್ಕಂಥ ಇವತ್ತಿಗೂ ಕೂಡ ಇರ್ತಕ್ಕಂಥ ಅಷ್ಟು ಸದೃಢವಾಗಿರೋ 32 ಹಲ್ಲುಗಳು. 32 ಹಲ್ಲು ಅಷ್ಟೇ ಗಟ್ಟಿ ಇದಾವೆ. ಇವತ್ತಿಗೂ ಅವ್ರ ಮೂಳೆ ಕಡಿಯಕ್ಕೇನು ಇಲ್ಲ. ಸೊ ಎಲ್ಲಿ ಈಗ 79ನೇ ಇಸ್ವಿನಲ್ಲಿ ನಾನು ಸದೃಢವಾಗಿ ಹಲ್ಲಲ್ಲಿ ಇಟ್ಕೊಂಡು ಮೂಳೆ ಕಡಿತೀನಿ ಅಂದ್ರೆ, ಯಾವಾಗ ನೀನು ಸಮತೋಲನ ಆಹಾರ ತಗೊಂತೀಯ, ಆಹಾರದ ಮೇಲೆ ನಿನ್ನ ಆರೋಗ್ಯ ಸಾಮಾನ್ಯವಾಗಿ ನನ್ಗನ್ಸೋ ಮಟ್ಟಿಗೆ ನಮ್ಮ ಆರೋಗ್ಯದ ಗುಟ್ಟು ನಮ್ಮ ಆಹಾರ, ನಮ್ಮ ದೈನಂದಿನ ಚಟುವಟಿಕೆ. ಸೆಡೆಂಟರಿ ಲೈಫ್ ಒಂದು ಅವಾಯ್ಡ್ ಮಾಡಬೇಕು. ಆರೋಗ್ಯ ಆಹಾರವನ್ನು ಚೆನ್ನಾಗಿದ್ರೆ ಚೆನ್ನಾಗೇ ಇರುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಜೀನ್, ಅವ್ರು ಬಂದಿರ್ತಕ್ಕಂಥ ಅವ್ರ ತಂದೆ ತಾಯಿಗಳಿಂದ ಬಂದಿರ್ತಕ್ಕಂಥ ಜೀನ್ಸ್, ಅದು ಕೂಡ ಮ್ಯಾಟರ್ ಆಗುತ್ತೆ. ನಂತರ ಈಗ ಸೇಮ್ ಸಿದ್ದರಾಮಯ್ಯನವರ ಒಂದು ಆಹಾರ ಕ್ರಮಗಳು ಮತ್ತೆ ಅವರ ಒಂದು ಫಿಟ್ನೆಸ್ ವಿಚಾರವಾಗಿ ಮಾತಾಡೋದು ಸರ್. ಸೊ ಅವ್ರ ಸಾಹೇಬ್ರು ಎಕ್ಸರ್ಸೈಸ್ ಮಾಡೋದಾಗಿರ್ಬೋದು, ಯೋಗ ಮಾಡೋದಾಗಿರ್ಬೋದು, ಅದ್ರ ವಿಚಾರದಲ್ಲಿ ಅದೇ ಆವಾಗ ಈ ಸ್ಲೀಪ್ ಅಪ್ನಿಯ ಇದ್ದಾಗ, ಇವೆಲ್ಲ ಸಮಸ್ಯೆಗಳು ಇದ್ದಾಗ ನಾವು ಇದು ಯೋಗ ಕೂಡ ಕನ್ಸಲ್ಟ್ ಮಾಡಿದ್ವಿ. ಆ ಟೈಮ್ ನಲ್ಲಿ ಸ್ಲೀಪ್ ಅಪ್ನಿಯ ಇದು ಕೂಡ ಪ್ರಾರಂಭ ಮಾಡಿದ್ಮೇಲೆ ವಾಕಿಂಗ್ ಮತ್ತೆ ಅವ್ರದ್ದು ಯೋಗ, ಪ್ರಾಣಾಯಾಮ, ಅದನ್ನೆಲ್ಲದನ್ನು ರೆಗ್ಯುಲರ್ ಆಗಿ ಮಾಡ್ತಾ ಇದ್ರು ಫಸ್ಟ್ ಇದ್ದಾಗ. ಈಗ ಸ್ವಲ್ಪ ನ್ಯಾಚುರಲಿ ವಯಸ್ಸಾದ್ಮೇಲೆ ನಿಮ್ಮ ಮನಸ್ಸು ಮೈ ಎರಡು ಒಂದೇ ತರ ಇರೋದಿಲ್ಲ. ನಾವು ಮನಸ್ಸು ಮಾಡಿದ್ರು ಮೈ ಕೇಳ್ಬೇಕಲ್ಲ. ಮತ್ತೆ ಕೆಲಸದ ಒತ್ತಡದಲ್ಲಿ ಇಷ್ಟೊಂದು ಸ್ಟ್ರೆಸ್ ಸ್ಟ್ರೈನ್ ಇದ್ದಾಗ ಈಗ ಸದ್ಯಕ್ಕೆ ಅವರು ವ್ಯಾಯಾಮ ಮಾಡ್ತಾ ಇಲ್ಲ, ಯೋಗ ಮಾಡ್ತಾ ಇಲ್ಲ, ಬಟ್ ವಾಕಿಂಗ್ ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ. ಪಾಪ ಅವ್ರ ಕಾಲಿಗೆ ಪೆಟ್ಟು ಬಿದ್ದಾಗ ಹೆಚ್ಚು ಕಡಿಮೆ 6 ತಿಂಗಳು ಅವ್ರು ಸರಿಯಾಗಿ ವಾಕಿಂಗ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಈಗ ರೆಗ್ಯುಲರ್ ಆಗಿ ವಾಕಿಂಗ್ ಮಾಡ್ತಿದ್ದಾರೆ. ಆರೋಗ್ಯ ತುಂಬಾ ಚೆನ್ನಾಗಿದೆ. ಊಟದಲ್ಲೂ ಕೂಡ ಅವ್ರದ್ದು ಬಹಳ ಮುಖ್ಯವಾದ ಒಂದು ಇದನ್ನ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆತ ಅಷ್ಟು ಒಳ್ಳೆ ರೋಗಿ ಅಂದ್ರೆ ತನಗೆ ವಿಲ್ ಪವರ್ ಅನ್ನೋದಿದೆಯಲ್ಲ, ನಾನು ಇಂಥದನ್ನ ಮಾಡಬೇಕು ಅಂತಂದ್ರೆ, ನಿಮಗ್ ಗೊತ್ತಿದೆ ಮುಖ್ಯಮಂತ್ರಿ ಅಂತ ಅಂದ್ರೆ ಅವ್ರ ಸುತ್ತ 106 ಜನ ವೈದ್ಯರು ಓಡಾಡ್ತಾರೆ,
ದೊಡ್ಡ ದೊಡ್ಡ ಡಾಕ್ಟರ್ಗಳು ಓಡಾಡ್ತಾರೆ, ಹ್ಮ್ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ಹ್ಮ್ ಅವ್ರದೇ ಅನುಭವದ ಮೇಲೆ ಬೇರೆ ಬೇರೆ ಮಂತ್ರಿಗಳು MLAಗಳು ಸಾರ್ ನನ್ಗೆ ಹಂಗಾಗಿತ್ತು ಹಿಂಗಾಗಿತ್ತು ಹ್ಮ್ 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 ಅವ್ರು ಎಲ್ಲರದನ್ನು ಕೇಳ್ಕೊಂತಾರೆ. ಓಕೆ ಕೇಳ್ಕೊಂಡಾದ್ಮೇಲೆ ಹ್ಮ್. ಅವ್ರಿಗೆ ನಾವು ಕೊಡೋ ಸಲಹೆ ಸರಿ ಅಂತ ಅನ್ಸಿದ್ರೆ ಓಕೆ ಅದನ್ನ ಅಕ್ಸೆಪ್ಟ್ ಹ್ಮ್ 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 ಅಕ್ಸೆಪ್ಟ್ ಮಾಡಿದ್ಬಿಟ್ರೆ ಮುಗೀತು. ಡಾಕ್ಟರ್ ಹೇಳಿದ್ದಾರೆ, ಹ್ಮ್ ಡಾಕ್ಟರ್ ಹೇಳಿದ್ದು ಅವ್ರ ಎಕ್ಸ್ಪರ್ಟ್ ಇದ್ದಾರೆ ಅದರಲ್ಲಿ. ಓಕೆ ಯಾವ ಡಾಕ್ಟರ್ ಈಗ ನಾವು ಕುತ್ಕೊಂಡು ಡಿಸ್ಕಸ್ ಮಾಡಿದಾಗ ಹ್ಮ್ ಬೇರೆ ಬೇರೆ ಸ್ಪೆಷಾಲಿಟಿ ಅವರು ನಾವೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಡಿಸ್ಕಸ್ ಮಾಡಿ ಸರ್ ಹೀಗಿದೆ ಇಂಥದ್ ಮಾಡ್ಬೇಕು ಅಂತ ಅಂದ್ರೆ ಹ್ಮ್ ಅವ್ರ ಮನಸ್ಸು ಡಿಸೈಡ್ ಮಾಡಿದ್ರೆ ಮುಗೀತು, ಓಕೆ ಖಂಡಿತ ಮಾಡ್ತಾರೆ. ಹ್ಮ್ ಅದು ಅವ್ರ ಆರೋಗ್ಯದ ಗುಟ್ಟು. ಹ್ಮ್ 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 ಯಾವ್ದನ್ನು ತನಗೆ ಮನಸ್ಸಿಗೆ ಗ್ಯಾರಂಟಿ ಇದು ಮಾಡಬೇಕು ಅನ್ಸಿದ್ರೆ ಹ್ಮ್ ಮಾಡೇ ಮಾಡ್ತಾರೆ. ಸೊ ಕೊನೆಯದಾಗಿ ಈಗ ಮೆಡಿಕಲ್ ಅಡ್ವೈಸರ್ ಆಗಿ ಸೇವೆ ಸಲ್ಲಿಸ್ತಿರೋದು ಸರ್ CM ಸಿದ್ದರಾಮಯ್ಯನವ್ರಿಗೆ ಆಗಿರ್ಬೋದು, ನಿಮ್ಗಾಗಿರ್ಬೋದು, ಒಂದು ಬಾಂಡಿಂಗ್ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದೆ. ಸೊ ಈ ಕೊನೆಯದಾಗಿ ಅವರ ಒಂದು ಈ ಸೇವೆ ಮತ್ತೆ ನಿಮ್ಗೆ ಎಷ್ಟು ತೃಪ್ತಿ ಕೊಟ್ಟಿದೆ ಸರ್ ಆಕ್ಚುಲಿ ಈ ಒಂದು ಜವಾಬ್ದಾರಿ ವಿಚಾರವಾಗಿ? ಅದು ನನ್ನ ಪೂರ್ವಜನ್ಮದ ಪುಣ್ಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ. Okay. ನಮ್ಮ ತಂದೆ ತಾಯಿಗಳ ಆಶೀರ್ವಾದ, ಹ್ಮ್. ಪೂರ್ವಜನ್ಮದ ಪುಣ್ಯ. ಅಂಥ ಹೃದಯವಂತ ನಾನು ಸುಮಾರು 8-10 ಜನದ್ದು ಮಂತ್ರಿಗಳಿಗೆ Okay. ಅಧಿಕೃತವಾಗಿ ವೈದ್ಯಕೀಯ ಸಲಹೆಗಾರನಾಗಿ ಕೆಲಸ ಮಾಡಿದ್ದೇನೆ. ಹ್ಮ್ ಹ್ಮ್ ಅದರಲ್ಲಿ ಇವ್ರಿಗಿರ್ತಕ್ಕಂಥ ಹೃದಯವಂತಿಕೆ Okay. ಮತ್ತೆ ಇವರಲ್ಲಿ ಇರ್ತಕ್ಕಂಥ ವಿಲ್ ಪವರ್, ಹ್ಮ್ 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 ನಾವು ನನಗೆ ತೃಪ್ತಿ ಬರೋದು ಯಾವಾಗ ಹ್ಮ್. ನಾನು ಏನೇ ಹೇಳಿದ್ರು, ಹ್ಮ್. ಡಾಕ್ಟರ್ ಆಗಿ ಏನೇ ಹೇಳಿದ್ರು ರೋಗಿ ಮಾಡ್ಲಿಲ್ಲ ಅಂದ್ರೆ ಹ್ಮ್. ನೀನ್ ಹೇಳಿದ್ದೆಲ್ಲ ವ್ಯರ್ಥ ಆಗ್ತದೆ. ಆಫ್ ಕೋರ್ಸ್. ಅಂತದ್ರಲ್ಲಿ ಹೇಳಿದ್ದನ್ನ ಅವರು ಅಷ್ಟು ಚಾಚು ತಪ್ಪದೆ ಮಾಡ್ತಾ ಇರೋದ್ರಿಂದ, ಹ್ಮ್ ಅವರಲ್ಲಿ ಆ ವಿಲ್ ಪವರ್ ಇದ್ದಿದ್ರಿಂದ ಹ್ಮ್. ಅವ್ರಿಗೆ ಅದು ಫಲಿಸಿದೆ. ಓಕೆ. ಕೊಟ್ಟರ ಚಿಕಿತ್ಸೆ ಫಲ ಹ್ಮ್ ಹ್ಮ್ ಅವ್ರಿಗೆ ಸಿಕ್ಕಿದೆ. ಹ್ಮ್. ನನ್ನ ಪುಣ್ಯ ಅಂತ ನಾನು Okay. ಭಾವಿಸ್ತೀನಿ. ಹ್ಮ್. ಒಬ್ಬ ಅಷ್ಟು ಒಳ್ಳೆ ರೋಗಿ ಜೊತೆಗೆ ಹೃದಯ ಆಗಿರೋಂಥ ಮನುಷ್ಯ. ಆತ ಕನೆಕ್ಟ್ ಆಗೋದು ಹ್ಮ್. ಇಲ್ಲಿಂದ ಕನೆಕ್ಟ್ ಆಗಿರೋದು. ಹ್ಮ್ 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 ಅವ್ರು ಕನೆಕ್ಟ್ ಆಗಿರೋದು ಹೃದಯದಿಂದ. ಇಲ್ಲಿಂದ ಕನೆಕ್ಟ್ ಆಗಿರೋದು.